ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಪಂಚ ಯೋಜನೆಗಳಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಿಡುಗಡೆಯಾಗದ ಗೃಹಲಕ್ಷ್ಮಿ ಯೋಜನೆ ಹಣ ಕಾಂಗ್ರೆಸ್ ಸರ್ಕಾರವನ್ನ ಇದೇ ವಿಚಾರಕ್ಕೆ ಬಿಜೆಪಿ ಲೇವಡಿ ಮಾಡ್ತಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಟೀಸ್ ಮಾಡ್ತಾ ಇದೆ, ಕಾಲೆಳಿತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನ ನೀಡದೆ ವಂಚನೆ ಮಾಡ್ತಿದೆ ಅಂತ ಕೆಂಡ ಕಾರ್ತಿದ್ದಾರೆ. ರಾಜ್ಯ ಸರ್ಕಾರ ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡಿದೆ ಅಂತ ವ್ಯಂಗ್ಯವಾಡ್ತಿರೋದು. ಗೃಹಲಕ್ಷ್ಮಿ ಕುರಿತು ಸದನಕ್ಕೆ ಮಾಹಿತಿಯನ್ನ ನೀಡಬೇಕಾಗಿತ್ತು, ಆದ್ರೆ ಮಹಿಳಾ ಸಚಿವೆ ಕಾಣೆಯಾಗಿಬಿಟ್ಟಿದಾರಲ್ಲ ಅಂತ ಲೇವಡಿ ಆಡಿದ್ದಾರೆ. ಸರ್ಕಾರಕ್ಕೆ ಇಷ್ಟೇ ಪ್ರಶ್ನೆ, ಗೃಹಲಕ್ಷ್ಮಿ ಹಣವನ್ನು ಯಾಕೆ ನೀಡ್ತಿಲ್ಲ? ಖಜಾನೆ ಏನಾದ್ರೂ ಖಾಲಿ ಆಗ್ಬಿಟ್ಟಿದ್ಯಾ ಹೀಗಂತ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಅಥವಾ ಗೃಹಲಕ್ಷ್ಮಿ ಹಣ ಮೊನ್ನೆ ನಡೀತಲ್ಲ ಬಿಹಾರ ಎಲೆಕ್ಷನ್, ಅದಕ್ಕೇನಾದ್ರೂ ಖರ್ಚು ಮಾಡಿಬಿಟ್ಟಿದ್ದೀರಾ ಸಿದ್ದರಾಮಯ್ಯನವರೇ, ಸ್ಪಷ್ಟಪಡಿಸಬೇಕಲ್ವಾ ನೀವು ಅಂತ ಲೇವಡಿ ಮಾಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನೀಡದೆ ವಂಚನೆ ಮಾಡಿದೆ. ಅದರಲ್ಲೂ ಕೂಡ ಒಂದೆರಡು ರೂಪಾಯಿ ಅಲ್ಲ, 5,000 ಕೋಟಿ ರೂಪಾಯಿ ಹಗರಣ ಇದು. ಗೃಹಲಕ್ಷ್ಮಿ ಹಣದ ಬಗ್ಗೆ ಸದನದಲ್ಲಿ ಮಾಹಿತಿ ನೀಡಬೇಕಾಗಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಾಣೆಯಾಗಿಬಿಟ್ಟಿದ್ದಾರೆ. ಹಾಗಾಗಿ ಖಜಾನೆ ಖಾಲಿ ಆಗ್ಬಿಟ್ಟಿದ್ಯಾ ಅಥವಾ ಬಿಹಾರ ಎಲೆಕ್ಷನ್ಗೆ ಅಂತ ಹಣವನ್ನ ಕೊಟ್ಟಿದ್ದೀರಾ? ಒಂದಿಷ್ಟು ಹಣವನ್ನ ಕಲೆಕ್ಟ್ ಮಾಡಿಕೊಂಡು ಎಲೆಕ್ಷನ್ನ ಗೆಲ್ಲಿಸುವಂತ ಕಾರಣಕ್ಕೆ ಹೀಗೆ ಮಾಡಿದ್ರಾ ಅಂತ ಇನ್ನೊಂದಷ್ಟು ಆರೋಪ ಇದೆ. ಬಿಜೆಪಿ ನಾಯಕರೇ ಈ ಹಿಂದೆ ಮಾಡಿರೋದು. SC ST ಸಮುದಾಯಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಂದಲೂ ಕೂಡ ಯೋಜನೆಗಳಿಗೆ ಹಣವನ್ನ ಬಳಕೆ ಮಾಡಲಾಗ್ತಿದೆ ಅಂತ. ಪಂಚ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯನ್ನ ಹೊರತುಪಡಿಸಿದ್ರೆ ಅವರು ಅನೌನ್ಸ್ ಮಾಡಿದಾಗಿನಿಂದ ಇವತ್ತಿನವರೆಗೂ ಯಾವ ಒಂದು ಯೋಜನೆಯೂ ಕೂಡ ನೀಟಾಗಿ ಬರ್ತಾ ಇದೆ ಅಥವಾ ಆಗ್ತಾ ಇದೆ ಅಂತಿಲ್ಲ. ಎಲ್ಲೋ ಒಂದು ಕಡೆ ನುಡಿದಂತೆ ನಾವು ನಡಿತೀವಿ ಅಂತಾರೆ, ಆದರೆ ಎಷ್ಟೋ ಯೋಜನೆಗಳು ಕಾಲು ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಎಲ್ಲದಕ್ಕೂ ಲೆಕ್ಕ ಕೊಡಿ, ಯಾಕೆ ನೀವು ಹಣವನ್ನ ನಿಲ್ಲಿಸಿಬಿಟ್ಟಿದ್ದೀರಾ, ಏನಾಗಿದೆ ಅಂತ ಪ್ರಶ್ನೆ ಮಾಡಿದೆ. ಈ ಬಗ್ಗೆ ರಾಜ್ಯ ಬಿಜೆಪಿಯ ಅಧಿಕೃತ ಎಕ್ಸ್ ಖಾತೆಯ ಮೂಲಕ ಕೂಡ ಟ್ವೀಟ್ ಮಾಡಿದ್ದು, ರಾಜ್ಯ ಸರ್ಕಾರ ಹಣ ನೀಡದೆ ವಂಚನೆ ಮಾಡ್ತಾ ಇದೆ. ನಮ್ಮ ಪ್ರಶ್ನೆ ಇಷ್ಟೇ, ಗೃಹಲಕ್ಷ್ಮಿ ಹಣವನ್ನ ಯಾಕೆ ನೀಡಿಲ್ಲ? ಖಜಾನೆ ಏನಾದರೂ ಖಾಲಿ ಆಗ್ಬಿಟ್ಟಿದ್ಯಾ ಅಥವಾ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಮೀಸಲಿಟ್ಟಿದ್ದ ಹಣ ಬಿಹಾರ ಎಲೆಕ್ಷನ್ಗೆ ಖರ್ಚಾಗ್ಬಿಟ್ಟಿದ್ಯಾ? ಅದಕ್ಕೆ ಉತ್ತರ ಕೊಡಿ ಅಂತ ಆಗ್ರಹವನ್ನ ಮಾಡ್ತಾ ಇದೆ. ಒಟ್ಟಲ್ಲಿ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಕೂಡ ಇದರಿಂದ ಹಣವನ್ನ ಸೇವ್ ಮಾಡ್ಕೊಂಡಿರೋದು, ಜೊತೆಗೆ ಕಷ್ಟಕ್ಕೂ ಕೂಡ ಆಗಿರುವಂತದ್ದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಹಣ ಬಾರದೇ ಇರೋದಕ್ಕೆ ಒಬ್ರಿಗೊಬ್ರು ಎಂಕ್ವೈರಿ ಮಾಡ್ಕೊಳ್ತಿದ್ದಾರೆ. ನನಗೆ ಹಣ ಬಂದಿಲ್ಲ, ನಿನಗೆ ಬಂದಿದ್ಯಾ, ಈ ರೀತಿಯಾದಂತಹ ಪ್ರಶ್ನೆಗಳು. ಇದ್ರ ಜೊತೆಗೆ ಸದನದಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ನೀಡಬೇಕಾಗಿದ್ದ 5,000 ಕೋಟಿ ರೂಪಾಯಿ ಹಣವನ್ನ ಯಾಕೆ ನೀಡಲಿಲ್ಲ, ಇದೊಂದು ದೊಡ್ಡ ಹಗರಣ, ಈ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳು ಇನ್ನು ಉತ್ತರವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಉತ್ತರವನ್ನ ಕೊಡ್ಲೇ ಇಲ್ಲ. ಯಾಕಂದ್ರೆ ಅವತ್ತು ಶಿವಶಂಕರಪ್ಪ ಅವರು ಡೆತ್ ಆಗಿದ್ರು. ಸೊ ಅವತ್ತು ಆ ವಿಚಾರವನ್ನ ಮಾತನಾಡೋದಕ್ಕಾಗಿರ್ಲಿಲ್ಲ. ಇವತ್ತಾದ್ರೂ ಉತ್ತರ ಕೊಡಿ ಅಂತ ಆಗ್ರಹಿಸಿದ್ರು. ಆ ವೇಳೆ ಸ್ಪೀಕರ್ UT ಖಾದರ್ ಅವರು ಕೂಡ ಸಚಿವರ ಕಲಾಪದಲ್ಲಿ ಹಾಜರಾಗಿಲ್ಲ. ಅವರು ವಿಧಾನಸೌಧಕ್ಕೆ ಬಂದಿದ್ದಾರೆಯೇ ಅನ್ನೋದನ್ನ ಖಚಿತಪಡಿಸ್ಕೊಂಡು ಬಂದಿದ್ರೆ ಉತ್ತರ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಪ್ಲೇಟ್ ಚೇಂಜ್ ಮಾಡಿದ್ರು. ಇದ್ದಿದ್ರು ಉತ್ತರ ಕೊಡೋದು ಅಷ್ಟೇ ಇರ್ತಿತ್ತು. ಒಟ್ನಲ್ಲಿ ಗೃಹಲಕ್ಷ್ಮಿ ಹಣ ಮಾತ್ರ ಹೆಣ್ಣು ಮಕ್ಕಳ ಪಾಲಿಗೆ ಸೇರ್ತಾ ಇಲ್ಲ ಅನ್ನೋದು ಮಾತ್ರ ಸತ್ಯ. ಕುರ್ಚಿ ಜಗಳದಲ್ಲಿ ಕೂಸು ಬಡವಾದ ರೀತಿ ಆಗ್ತಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಬಿಜೆಪಿ ಮಾಜಿ ಶಾಸಕ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಕುರ್ಚಿ ಜಗಳದಲ್ಲಿ ಕೂಸು ಬಡವಾದ ರೀತಿ ಆಗ್ತಾ ಇದೆ ಪರಿಸ್ಥಿತಿ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಬಿಜೆಪಿ ಮಾಜಿ ಶಾಸಕ ರೇಣುಕಾಚಾರ್ಯ. ಕೆಂಡಾಮಂಡಲರಾಗಿದ್ದಾರೆ. ಇವರು ಪಲಾಯನವಾದಿಗಳು, ಎಸ್ಕೇಪ್ ಆಗಿಬಿಡ್ತಾರೆ, ಏನಕ್ಕೂ ಉತ್ತರ ಕೊಡೋದಿಲ್ಲ ಅಂತ ಸರ್ಕಾರಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಸುವರ್ಣಸೌಧದಲ್ಲಿ ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಈಗಾಗಲೇ ಇನ್ನೆರಡು ದಿನ ಇದೆ ಅಷ್ಟೇ. 10 ದಿನದ ಚಳಿಗಾಲದ ಅಧಿವೇಶನಕ್ಕೆ ಇವತ್ತು 8ನೇ ದಿನ. ನಿನ್ನೆ ನಡೆದಂತ ವಿಚಾರದಲ್ಲಿ ಕುರ್ಚಿ ಜಗಳದ ಜೊತೆಗೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಕೆಲವೊಂದಷ್ಟು ಅಗ್ಗಾಜಗ್ಗಾಟ ಏನಿದೆ ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಕುರ್ಚಿ ಜಗಳದಲ್ಲಿ ಕೂಸು ಬಡವಾದ ರೀತಿಯಲ್ಲಿ ರಾಜ್ಯದ ಹೆಣ್ಣು ಮಕ್ಕಳು ಮಹಿಳೆಯರು ಸಂಕಷ್ಟಕ್ಕೊಳಗಾಗ್ತಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ, ಯಾಕೆ, ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಇವ್ರೇನಾದ್ರೂ ಪ್ರಶ್ನೆ ಕೇಳ್ಬಿಟ್ರೆ ಸಾಕು ಪಲಾಯನ ಮಾಡಿಬಿಡ್ತಾರೆ, ಎಸ್ಕೇಪ್ ಆಗ್ತಾರೆ, ನುಣುಚ್ಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಲ್ಲರನ್ನೂ ಸೇರಿಸಿ ಮೀಟಿಂಗ್ ಮಾಡಿದ್ರಲ್ಲ, ಎಲ್ಲದಕ್ಕೂ ಕೂಡ ಸಮರ್ಥನೆ ಮಾಡ್ಕೊಳ್ಬೇಕು ಅಂತ. ಇದೇನಾ ಸಮರ್ಥನೆ ಅಂತ ಕೆಲವೊಂದ್ಸರಿ ಅನ್ಸ್ಬಿಡುತ್ತೆ. ಅದೇನಿದ್ರು ಕೂಡ ಕೊಟ್ಟ ಭರವಸೆಯಂತೆ ನಡ್ಕೊಳ್ಬೇಕಲ್ಲ, ಅಥವಾ ಇಲಾಖೆಯಲ್ಲಿ ಹಣ ಇಲ್ವಾ ಅದನ್ನಾದ್ರೂ ಹೇಳಬೇಕಲ್ಲ. ಇದನ್ನ ಸುವರ್ಣಸೌಧದಲ್ಲಿ ಅಭಿವೃದ್ಧಿಯ ಚರ್ಚೆ ಆಗ್ತಾ ಇಲ್ಲ ಅಂತ ರೇಣುಕಾಚಾರ್ಯ ಅವರು ಕೂಡ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ,
ಸರ್ಕಾರ ಆಡಳಿತದ ಕುಸಿದೋಗಿದೆ. ಹಾಗಾಗಿ ರಾಜ್ಯದ ಜನ ಇಡೀ ಶಾಪ್ ಆಗ್ತದೆ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಸರ್ಕಾರ